ಇವತ್ತಿನ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ರೋಹಿಣಿ ನಕ್ಷತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನೋಡಿ, ಚಂದ್ರನ ಅತ್ಯಂತ ಪ್ರಿಯವಾದ ನಕ್ಷತ್ರ ಕೂಡ ಹೌದು. ಸೌಂದರ್ಯ ಮತ್ತು ಆಕರ್ಷಣೆಗೆ ಹೆಸರಾದಂತಹ ನಕ್ಷತ್ರ ಅಂತಂದರೆ ಅದು ರೋಹಿಣಿ ನಕ್ಷತ್ರ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಏನಪ್ಪಾ ಅಂತಂದರೆ, ರೋಹಿಣಿ ನಕ್ಷತ್ರದವರ ಬದುಕು ಕೇವಲ ಹೊರಗಿನ ಸೌಂದರ್ಯಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ. ಇವರ ಜೀವನದ ಒಳಗಿರುವಂತಹ ಸಂಕಷ್ಟಗಳು ನೂರಾರು ಅನ್ನೋದು ನಿಜಾನ? ಹಾಗಾದ್ರೆ ಎಲ್ಲಾ ಕಷ್ಟಗಳು ಕೇವಲ ರೋಹಿಣಿ ನಕ್ಷತ್ರದವರಿಗೆ ಯಾಕೆ ಬರುತ್ತೆ? ವಿಧಿ ಇವರ ಜೊತೆ ಯಾಕೆ ಆಟ ಆಡ್ತಾ ಇದೆ? ಅದರಲ್ಲೂ ವಿಶೇಷವಾಗಿ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆ ಇವರನ್ನ ನೋವಿನ ಸುಳಿಗೆ ಸಾಕಷ್ಟು ತಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ರೋಹಿಣಿ ನಕ್ಷತ್ರದವರಿಗೆ ಪ್ರೇಮ ವೈಫಲ್ಯ ಹೆಚ್ಚಾಗೋದಕ್ಕೆ ಕಾರಣವಾದ್ರೂ ಏನು? ಮತ್ತು ದಾಂಪತ್ಯ ಜೀವನದಲ್ಲೂ ಕೂಡ ಸದಾ ಅಸ್ಥಿರತೆ, ಯಾವಾಗಲೂ ಜಗಳ ಹಾಕೊಳ್ಳೋದು, ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಯಾಕೆ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಆದರೆ ಇವರಲ್ಲಿ ಮತ್ತೊಂದು ಮುಖವೂ ಕೂಡ ಇದೆ. ಏನಪ್ಪಾ ಅಂತಂದ್ರೆ, ಮನಸ್ಸು ಮಾಡಿದ್ರೆ ರೋಹಿಣಿ ನಕ್ಷತ್ರದವರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಅಂತ ಹೇಳಿ. ಅವರ ಅದಮ್ಯ ಸಂಕಲ್ಪ ಶಕ್ತಿಯ ರಹಸ್ಯವಾದ್ರೂ ಏನು? ಈ ಎಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈ ರೋಹಿಣಿ ನಕ್ಷತ್ರ ಚಂದ್ರನ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂತ ಹೇಳಿ. ಬಟ್ ಆದರೆ ಕೆಲವರ ಜೀವನದಲ್ಲಿ ಈ ರೋಹಿಣಿ ನಕ್ಷತ್ರವೇ ವಿಲನ್ ಆಗಿದೆ ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ಅಂತ ನೋಡಿ, ಕೆಲವು ನಕ್ಷತ್ರಗಳು ಹೇಗೆ ಅಂತ ಹೇಳ್ತೀವಿ ಅಂದರೆ, ಕೆಲವೊಂದು ನಕ್ಷತ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದಷ್ಟು ಗುಣಲಕ್ಷಣಗಳು, ಒಂದಷ್ಟು ಸಾಧನೆ ಮಾಡುವಂಥದ್ದು, ಒಂದಷ್ಟು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಅದರಲ್ಲಿ 27 ನಕ್ಷತ್ರದಲ್ಲಿ ಒಂದಷ್ಟು ರೋಹಿಣಿ ನಕ್ಷತ್ರನೂ ಕೃಷ್ಣನ ನಕ್ಷತ್ರ ಅಂತ ಹೇಳ್ತೀವಿ. ಕೆಲವು ನಕ್ಷತ್ರದವರು ಒಂದಷ್ಟು ಸಾಧನೆಗಳನ್ನು ಮಾಡಿದ್ರೆ, ಒಂದಷ್ಟು ನಕ್ಷತ್ರಗಳು ಏನೂ ಆಗದಿರ ಸುಮ್ಮನೆ ಕೂತ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಇದರಲ್ಲಿ ರೋಹಿಣಿ ನಕ್ಷತ್ರ ಯಾಕೆ ಅಷ್ಟು ಮಹತ್ವವನ್ನು ತೆಗೆದುಕೊಳ್ಳುತ್ತೆ? ಒಂದು ಶುಭ ಕಾರ್ಯಗಳಿಗೂ ರೋಹಿಣಿ ನಕ್ಷತ್ರವನ್ನು ಆ ದಿನ ಇದೇ ಮಾಡಬಹುದು ಅನ್ನುವಂಥದ್ದು ಹೇಳುತ್ತೆ. ಆದರೆ ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿರುವಂತಹದ್ದು ಒಂದಷ್ಟು ಸಮಸ್ಯೆಗಳು ತಂದುಕೊಡುತ್ತೆ, ಒಂದಷ್ಟು ಒಳ್ಳೆಯದೂ ನಾವು ಗಮನಿಸಬಹುದಾಗಿದೆ. ಸೊ ಇದಕ್ಕೆ ಕಾರಣ ಒಂದಷ್ಟು ನಕ್ಷತ್ರಾಧಿಪತಿ ಅಂತ ಹೇಳ್ತೀವಿ. ನೋಡಿ, ರೋಹಿಣಿ ನಕ್ಷತ್ರ ಋಷಭ ರಾಶಿಗೆ ಒಳಪಟ್ಟಿರುತ್ತೆ. ಋಷಭ ರಾಶಾಧಿಪತಿ ಶುಕ್ರ ಗ್ರಹ ಆಗಿರ್ತಾನೆ, ನಕ್ಷತ್ರಾಧಿಪತಿ ಚಂದ್ರ ಆಗಿರ್ತಾನೆ. ಅದಕ್ಕೆ ಈ ಋಷಭ ರಾಶಿಯವರು, ರೋಹಿಣಿ ನಕ್ಷತ್ರದವರು ಹೆಚ್ಚು ಈ ಕೆಲವೊಂದೆಲ್ಲ ಕಾಸ್ಮೆಟಿಕ್ ಐಟಮ್ಸ್ ಆಗಬಹುದು, ಅಥವಾ ಕೆಲವು ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥ ವೃತ್ತಿಯಲ್ಲಿರುವಂಥದ್ದು, ಅಥವಾ ಒಂದಷ್ಟು ಬಟ್ಟೆಗಳಿಗೆ ಸಂಬಂಧಪಟ್ಟಂಥದ್ದು ಆಗಬಹುದು, ಅಥವಾ ಒಂದು ಪಾರ್ಲರ್ ಇಟ್ಕೊಂಡಿರುವಂಥದ್ದು, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಆದರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಒಂದಷ್ಟು ಪ್ರೇಮ ವೈಫಲ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ರೋಹಿಣಿ ನಕ್ಷತ್ರದವರು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ನಾವು ಈ ಚಂದ್ರನ ಮನಸ್ಸಿನ ಕಾರಕ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ, ಅವರು ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅವ್ರು ಮಾಡೋಕ್ಕೆ ಸಿದ್ಧರಾಗಿರ್ತಾರೆ. ಯಾಕಂತ ಹೇಳಿದ್ರೆ, ಇದೇ ರೋಹಿಣಿ ನಕ್ಷತ್ರಾಧಿಪತಿ ಚಂದ್ರ ಅವರ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರ್ತಾರೆ. ಆದರೆ ಅವ್ರು ಮನಸ್ಸು ಮಾಡಬೇಕು, ಏನಾದರೂ ಮಾಡಬೇಕು, ನಾನು ಮಾಡೇ ಮಾಡ್ತೀನಿ, ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥದ್ದಿತ್ತು ಅಂದರೆ ಖಂಡಿತ ಮಾಡ್ತಾರೆ. ಮತ್ತು ಯಾಕೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ? ಅತಿ ಹೆಚ್ಚು ಪ್ರೇಮ ವೈಫಲ್ಯಗಳಿಗೆ ಒಳಗಾಗಿರುವಂಥದ್ದಂದರೆ ಇದೇ ರೋಹಿಣಿ ನಕ್ಷತ್ರದವರು. ಯಾಕಂತ ಹೇಳಿದ್ರೆ, ನಾವು ಪುರಾಣಗಳಲ್ಲಿ ನೋಡಿದಾಗ ಕೃಷ್ಣಂಗೂ ತಪ್ಪಿಲ್ಲ ಪ್ರೇಮ ವೈಫಲ್ಯ ಅಂತ ಹೇಳ್ತೀವಿ. ಅಂದರೆ ಸಾಕ್ಷಾತ್ ಭಗವಂತ ಆತ ಕೃಷ್ಣ. ಹಾಗಾಗಿ ರಾಧೆ ಸಿಕ್ಕದ್ಲ ಅಷ್ಟು ಹಚ್ಕೊಂಡಿದ್ದಂತಹವನು. ಹಾಗಾಗಿ ಇಲ್ಲಿ ಅಷ್ಟೇ ಕೃಷ್ಣನ ನಕ್ಷತ್ರ ಅಂತ ನಾವು ತಗೊಳಕ್ಕೋದ್ರೆ, ಕೃಷ್ಣ ಜನನ ಆಗಿರುವಂಥದ್ದು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿರುವಂಥದ್ದು. ಹಾಗಾಗಿ ಈ ಸಾಮಾನ್ಯವಾದಂಥ ವ್ಯಕ್ತಿಗಳಿಗೂ ಸಹ ಈ ವ್ಯಥೆ ಸಮಸ್ಯೆಗಳು ಸದಾಕಾಲ ಇರುತ್ತೆ. ಭಾಳ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ರಿಸ್ಕ್ ತಗೊತಾರೆ. ಆದರೆ ಎಲ್ಲೋ ಒಂದು ಕಡೆ ಲೋಪ ಆಗ್ತಾ ಇರುವಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಮದುವೆ ಕಷ್ಟಪಟ್ಟು ಮದುವೆ ಹಾಕ್ತಾರೆ ಇಷ್ಟಪಟ್ಟಿರೋರ ಜೊತೆ, ಆದರೂ ಅಲ್ಲಿ ಪ್ರೇಮ ಸಿಗೋದಿಲ್ಲ. ಹೆಚ್ಚು ವಿಚ್ಛೇದನ ಪ್ರಕರಣಗಳು ಬಂದಿರುವಂಥದ್ದು ಅಂತ ಹೇಳಿದ್ರೆ ಇದೇ ರೋಹಿಣಿ ನಕ್ಷತ್ರದವರು. 4-5 ವರ್ಷಗಳ ಕಾಲ ಇಷ್ಟಪಡ್ತಾರೆ, ಮದುವೆ ಮಾಡ್ಕೊತಾರೆ, ಕೆಲವೇ ತಿಂಗಳಲ್ಲಿ ಬಿಟ್ಟು ಹೋಗ್ತಾ ಇರೋವಂಥದ್ದು. ಈ ಪ್ರೇಮ ವೈಫಲ್ಯಗಳಿಗೂ ಇದೇ ರೋಹಿಣಿ ನಕ್ಷತ್ರ ಕಾರಣ ಆಗುವಂಥದ್ದಿರುತ್ತೆ. ಸೊ ಇದಕ್ಕೆ ಪ್ರಮುಖ ಕಾರಣ ಅಂತ ನಾವು ನೋಡೋಕ್ಕೋದ್ರೆ, ಈ ರೋಹಿಣಿ ನಕ್ಷತ್ರದವರು ಯಾರು ಜನನ ಆಗಿದ್ದಾರೆ
ಅವರಿಗೆ ಈ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಏನಾದರೂ ಸಪ್ತಮ ಸ್ಥಾನದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ, ಏನಾದರೂ ಈ ಕೆಲವು ಮೀನ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇತ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದರೂ ತುಲಾ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ಶನಿ ಇತ್ತು ಅಂದರೆ ವೈವಾಹಿಕ ಜೀವನ ಅಷ್ಟು ಸುಖವಾಗಿರೋದಿಲ್ಲ, ಬಹಳ ಏರುಪೇರುಗಳು ಉಂಟಾಗುವಂಥದ್ದಿರುತ್ತೆ. 2 ಮದುವೆ ಆದರೇನೂ ಸುಖವಾಗಿರೋದಿಲ್ಲ ಅವರು. ಹಾಗಾಗಿ ಈ ರೋಹಿಣಿ ನಕ್ಷತ್ರದವ್ರಿಗೆ ವೈವಾಹಿಕ ಜೀವನಕ್ಕೆ ಸಮಸ್ಯೆಗಳು ಬರುವಂಥದ್ದಕ್ಕೆ ಒಂದಷ್ಟು ಲಗ್ನಗಳು ಕಾರಣ ಆದರೆ, ಒಂದಷ್ಟು ನಕ್ಷತ್ರನೇ ಅವರಿಗೆ ಆ ರೀತಿ ಸಮಸ್ಯೆಗಳು ಬರುವಂಥದ್ದಾದರೆ ಈ ರೋಹಿಣಿ ನಕ್ಷತ್ರ ಮದುವೆ ಮಾಡ್ಕೊಳ್ಳೋ ಮುಂಚಿತವಾಗಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವೈವಾಹಿಕ ಜೀವನ ಅನ್ನುವಂಥದ್ದೇ ನೆಮ್ಮದಿ ಇರೋದಿಲ್ಲ ಅಂತ ಹೇಳುತ್ತೆ. ಮತ್ತು ಅನಂತರ ಒಂದು ಕಾಲೇಜ್ ಟೈಮೆಲ್ಲ ಒಂದಿಬ್ಬರು ಇಷ್ಟಪಡ್ತಾರೆ, ಅದೂ ಸುಖ ಇರೋದಿಲ್ಲ. ನಂತರ ಎಲ್ಲೋ ಒಂದು ಕಡೆ ಇನ್ನೂ ಮುಂದಕ್ಕೆ ಹೋದಾಗ ಕೆಲಸದ ವಿಚಾರದಲ್ಲಿ ಅಲ್ಲಿ ಇಷ್ಟಪಡ್ತಾರೆ, ಅಲ್ಲಿನೂ ವೈಫಲ್ಯ ಆಗಿರುವಂಥದ್ದು. ಅಕಸ್ಮಾತ್ ಏನಾದರೂ ಮದುವೆ ಆಯಿತು ಅಂದ್ರೂ ಜೀವನ ಚೆನ್ನಾಗಿರಲ್ಲ. 2-3 ಸತಿ ಪ್ರೇಮ ವೈಫಲ್ಯಗಳನ್ನು ನಾವು ನೋಡ್ತೀವಿ. ಈ ಶುಕ್ರ ಚಂದ್ರನ ಕಾಂಬಿನೇಷನ್ಸೇ ಹಾಗೆ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಶುಕ್ರ ಆಗಿರ್ತಾನೆ, ನಕ್ಷತ್ರಾಧಿಪತಿ ಚಂದ್ರ ಆಗಿರ್ತಾನೆ. ಹಾಗಾಗಿ ಬಹಳ ಸುಂದರವಾಗಿರ್ತಾರೆ, ಅವರ ಮುಖಲಕ್ಷಣ ಚೆನ್ನಾಗಿರುತ್ತೆ, ಭಾವನೆಗಳು ಚೆನ್ನಾಗಿರುತ್ತೆ, ಆದರೆ ವ್ಯತೆ ನೆಮ್ಮದಿ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ನಿಮ್ಮದು ರೋಹಿಣಿ ನಕ್ಷತ್ರ ಆಗಿದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಕೃಷ್ಣನ ಆರಾಧನೆ ಮಾಡಿಕೊಳ್ಳಿ, ಸಮಸ್ಯೆಗಳಿಂದ ಈಚೆ ಬರಲಿಕ್ಕಾಗುತ್ತೆ. ಈಗಾಗಲೇ ಪ್ರೇಮ ವೈಫಲ್ಯಕ್ಕೆ ಒಳಗಾಗಿದ್ದೀರಾ ಅಥವಾ ಮದುವೆಯಾಗಿ 4-5 ವರ್ಷದಿಂದ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ, ಅಶಾಂತಿ ಕಾಡ್ತಾ ಇದೆ, ಪ್ರತಿನಿತ್ಯ ಕಲಹಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿಕೊಳ್ಳಿ, ವೈವಾಹಿಕ ಜೀವನ ಸೆರೋಗುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಒಂದಷ್ಟು ನಕ್ಷತ್ರಗಳಿಗೆ ಅದರದೇ ಆದಂಥ ಸಮಸ್ಯೆಗಳು ಬಂದರೆ ಅದನ್ನು ಬಗೆಹರಿಸ್ಕೊಳ್ಳುವಂತಹ ಕೆಲವೊಂದು ಪರಿಹಾರಗಳಿದೆ. ಅದನ್ನು ತಿಳ್ಕೊಂಡು ನಾವು ಅದನ್ನು ಅನುಸರಿಸಿದ್ರೆ ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಕೃಷ್ಣನ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಒಂದಷ್ಟು ಇಷ್ಟಪಟ್ಟಿರೋರು ಸಿಗಲ್ಲ, ಮತ್ತು ಇಷ್ಟಪಟ್ಟಿರೋಂತಹ ವ್ಯಕ್ತಿಯಿಂದ ಅತಿಯಾದಂಥ ದುಃಖ, ಅತಿಯಾದಂಥ ನೋವು ಉಂಟಾಗುವಂಥದ್ದಿರುತ್ತೆ. ಅದರಿಂದ ಈಚೆ ಬರಬೇಕು ಅಂತ ಹೇಳಿದ್ರೆ ಭಗವಂತನಾದಂತಹ ಕೃಷ್ಣನ ಆರಾಧನೆ, ಅದೇ ರೋಹಿಣಿ ನಕ್ಷತ್ರ ಆಗಬಹುದು ಅಥವಾ ಶನಿವಾರದಂತ ಆಗಬಹುದು, ಕೃಷ್ಣನ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಳ್ಳಿ, ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಈ ವ್ಯತೆ ಏನಿರುತ್ತೆ, ಈ ಪ್ರೇಮ ವೈಫಲ್ಯಗಳಿಗೆ ಕಾರಣ ಆಗುವಂಥದ್ದು ಏನಿರುತ್ತೆ, ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇಷ್ಟಪಟ್ಟು 4-5 ವರ್ಷಗಳಿಂದ ಇಷ್ಟಪಟ್ಟು ಮದುವೆ ಆಗಿರೋ ಕೆಲವೇ ತಿಂಗಳಲ್ಲಿ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆರಿದ್ರ ನಕ್ಷತ್ರ ಆಗಬಹುದು ಅಥವಾ ರೋಹಿಣಿ ನಕ್ಷತ್ರದಲ್ಲಿ ಆಗಬಹುದು. ನೀವು ಸಾಧ್ಯವಾದಷ್ಟು ಶಿವನ ಪೂಜೆ, ಶಿವನ ಆರಾಧನೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಒಂದಷ್ಟು ಬಿಲ್ಪತ್ರೆ ಅರ್ಚನೆ ಮಾಡಿಸುವಂಥದ್ದು, ಇದನ್ನು ಒಂದಷ್ಟು ರೂಢಿಯಲ್ಲಿ ಇಟ್ಕೊಂಡ್ರೆ ಈ ವೈವಾಹಿಕ ಜೀವನವೂ ಸರೋಗುವಂಥದ್ದಿರುತ್ತೆ. ಮತ್ತು ಒಂದು ಕಡೆ ಈ ಡಿಸ್ಟರ್ಬೆನ್ಸ್ ಈ ರೀತಿ ಇದ್ದರೆ ಇನ್ನೊಂದು ಮುಖ ರೋಹಿಣಿ ನಕ್ಷತ್ರದವ್ರು ಅಂತ ಹೇಳಿದ್ರೆ ಏನಾದರೂ ಒಂದು ಸಾಧನೆ ಮಾಡುವಂಥದ್ದು ಯೋಗ ಇದೆ. ನೀವು ಅನ್ಕೋಬಹುದು ನನ್ನ ನಕ್ಷತ್ರ ಹಾಗಲ್ವ, ನಂದು ಅಶ್ವಿನಿ ನಕ್ಷತ್ರ, ನಾನು ಸಾಧನೆ ಮಾಡಲ್ಲ. ಪ್ರತಿಯೊಂದು ನಕ್ಷತ್ರಗಳಲ್ಲೂ ಅವರದೇ ಆದಂಥ ಸಾಧನೆ ಮಾಡುವಂಥದ್ದು, ಅವರದೇ ಆದಂಥ ಆಲೋಚನೆಗಳು ಒಂದಷ್ಟು ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಈ ರೋಹಿಣಿ ನಕ್ಷತ್ರ ಅನ್ನುವಂಥದ್ದೇನಿದೆ, ಏನಾದರೂ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡುವಂಥದ್ದಿರುತ್ತೆ. ಅದು ಸಿನಿಮಾ ಕ್ಷೇತ್ರದಲ್ಲಿ ಇರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಆಗಬಹುದು, ಬಿಸ್ನೆಸ್ ವ್ಯವಹಾರದಲ್ಲಿ ಆಗಬಹುದು. ಅವರ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಟ್ಟಿಗೆ ಆಲೋಚನೆ ಮಾಡಲ್ಲ, ಭಾರಿ ದೊಡ್ಡ ಮಟ್ಟಿಗೆ ಆಲೋಚನೆಗಳನ್ನು ಮಾಡ್ತಾರೆ. ಬಿಸ್ನೆಸ್ಗೆ ಕೈ ಹಾಕೋಕ್ಕೆ ಹೋಗ್ತಾರೆ, ಎಲ್ಲೋ ಒಂದು ಕಡೆ ಸಮಸ್ಯೆಗಳೂ ಅವ್ರ ಹಿಂದೆ ಬರುವಂಥದ್ದಿರುತ್ತೆ. ಆದರೆ ಅವ್ರಿಗೊಂದು ಯೋಗ ಅಂತ ಹೇಳಿದ್ರೆ ನೀವು ಗಮನಿಸಬಹುದು, ಈ ಶುಕ್ರಾದಿತ್ಯ ಯೋಗ ಮತ್ತು ಗಜಕೇಸರಿ ಯೋಗ ಮತ್ತು ಅದರ ಜೊತೆಗೆ ಶುಕ್ರ ದಶಾ ಕಾಲದಲ್ಲಿ ಇವ್ರಿಗೆ ಶುಕ್ರ ಏನಾದರೂ ಪರಮೋಚ್ಚ ಸ್ಥಾನ ಅಥವಾ ಸ್ವಕ್ಷೇತ್ರಗಳಾದಂಥ ವೃಷಭ ರಾಶಿ ಅಥವಾ ತುಲಾ ರಾಶಿಯಲ್ಲಿ ಅಥವಾ ಮೀನ ರಾಶಿಯಲ್ಲಿ ಏನಾದರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಅವರ ಬಿಸ್ನೆಸ್ಸು ಅಥವಾ ಅವರು ಮಾಡುವಂಥ ವೃತ್ತಿ ಎಷ್ಟು ಮಟ್ಟಿಗೆ ಕರ್ಕೊಂಡೋಗುತ್ತೆ ಅಂದರೆ ವಿಶ್ವದಲ್ಲೇ ಅವ್ರನ್ನ ಗುರುತಿಸುವಂಥ ವ್ಯಕ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟು ಮಟ್ಟಿಗೆ ಅವ್ರನ್ನ ಕೊಂಡೊಯ್ಯುವಂತಹ ಶಕ್ತಿ ಆ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ. ಮತ್ತು ಅದೇ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ಹೇಗೆ ಬರುತ್ತೆ, ಕೆಲವರು ಎಷ್ಟೋ ಜನ ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಂಡಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ.
ಮತ್ತು ಒಂದಷ್ಟು ಅನೈತಿಕ ಸಂಬಂಧಗಳಿಂದ ನೆಮ್ಮದಿ ಹಾಳು ಮಾಡ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ, ಶುಕ್ರ ಜಾತಕದಲ್ಲಿ ಏನಾದರೂ ಕನ್ಯಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಅಥವಾ ಮಿಥುನ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಶುಕ್ರನ ಜೊತೆ ಏನಾದರೂ ಚಂದ್ರನ ಕಾಂಬಿನೇಷನ್ಸ್ ಇತ್ತು, ಅಥವಾ ಶುಕ್ರನ ಜೊತೆ ರಾಹು ಇತ್ತು, ಶುಕ್ರನ ಜೊತೆ ಬುಧನ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಒಂದು ಮೂಲ ಒಂದಷ್ಟು ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅನ್ನುವಂಥದ್ದನ್ನು ಹೇಳಬಹುದು. ಹಾಗಾಗಿ ಈಗಾಗಲೇ ನೀವು ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಾ ಇದೆ, ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇದೆ, ನೀವು ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿದ್ದೀರಾ, ಅಭಿವೃದ್ಧಿ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರೇನೋ ಎಷ್ಟು ಒಳ್ಳೆತನದಲ್ಲಿ ಹೋದ್ರೇನೋ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ನೀವು ಗಮನಿಸ್ಕೊಳ್ಳಿ. ಇದರಿಂದ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬ್ರಹ್ಮನನ್ನು ಆರಾಧನೆ ನೋಡಿ. ನಾವು ಯಾವಾಗಲೂ ಅಷ್ಟು ದೇವರುಗಳನ್ನು ಪೂಜೆ ಪುನಸ್ಕಾರಗಳು ಅಂತ ಹೇಳಿದ್ರೆ ಒಂದಷ್ಟು ದೇವರುಗಳ ಪೂಜೆ ಪುನಸ್ಕಾರಗಳು ಅದರದೇ ಆದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಈ ಚಂದ್ರ ಮತ್ತು ಶುಕ್ರನ ಕಾಂಬಿನೇಷನ್ಸಲ್ಲಿ ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಚತುರ್ಮುಖ ಬ್ರಹ್ಮನ ಆರಾಧನೆ ಅಥವಾ ಒಂದಷ್ಟು ಅಷ್ಟೋತ್ತರಗಳನ್ನು ಅವರ ಜನ್ಮ ನಕ್ಷತ್ರದಿಂದ ಪಠನೆ ಮಾಡೋದ್ರಿಂದ ಅವರ ಬಿಸ್ನೆಸ್ ಅನ್ನೋದು ಬಹಳ ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂಥದ್ದಿರುತ್ತೆ. ಒಂದು ಸಣ್ಣದಾದಂಥ ಚತುರ್ಮುಖ ಬ್ರಹ್ಮನದ ಒಂದು ಬೆಳ್ಳಿಯಲ್ಲಿ ಡಾಲರ್ ಮಾಡಿ ಅವ್ರ ಜೊತೇಲಿ ಇಟ್ಕೊಳ್ಳೋದಾಗಲಿ ಅಥವಾ ಡಾಲರ್ ಮಾಡಿ ಧಾರಣೆ ಮಾಡ್ಕೊಳ್ಳೋದಾಯಿತು ಅಂದರೆ ಬಹಳ ಉತ್ತಮವಾದಂಥ ಬಿಸ್ನೆಸ್ಸು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟೊಂದಿದೆ ರೋಹಿಣಿ ನಕ್ಷತ್ರದವರು. ನೀವು ರೋಹಿಣಿ ನಕ್ಷತ್ರದಲ್ಲಿ ಜನನಾಗಿ ಅಯ್ಯೋ ನನಗೆ ಪ್ರೇಮ ವೈಫಲ್ಯ ಆಗಿಬಿಟ್ಟಿದೆ, ನನಗೆ ಗಂಡ ಸರಿಯಾಗಿ ನೋಡ್ಕೊತ ಇಲ್ಲ, ಅಥವಾ ನನ್ನ ಹೆಂಡತಿ ನನ್ನ ಇಷ್ಟಪಡ್ತಾ ಇಲ್ಲ, ಈ ಥರ ನೀವೇನಾದರೂ ಇದ್ದೀರಾ ಅಂತ ಹೇಳಿದ್ರೆ ನಾನು ಹೇಳುವಂತಹ ಒಂದಷ್ಟು ಪರಿಹಾರಗಳನ್ನು ಒಂದಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಜೀವನ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಪ್ರೇಮ ವೈಫಲ್ಯಗಳಾಗಿ ಮದುವೆ ಆಗೋದಿಲ್ಲ, ಮನೆಯಲ್ಲಿ ಒಪ್ಕೊತಾ ಇಲ್ಲ, ಅಥವಾ ಇನ್ನೇನೋ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನೀವು ಗಮನಿಸಬಹುದು. ನೀವು ಬಹಳ ಮುಖ್ಯವಾಗಿ ಅದನ್ನು ಸಮಸ್ಯೆಯಿಂದ ಈಚೆ ಬರೋದಕ್ಕೆ ಔದುಂಬರ ವೃಕ್ಷ ಅಂತ ಹೇಳ್ತೀವಿ. ಭಾಳ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ, ಈ ಶುಕ್ರನ ಒಂದು ವೃಕ್ಷ ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರಕ್ಕೆ ವೃಷಭ ರಾಶಿಯವರು ಒಳಪಟ್ಟಿರುತ್ತೆ. ಹಾಗಾಗಿ ಈ ಔದುಂಬರ ವೃಕ್ಷವನ್ನು ಆರಾಧನೆ ಮತ್ತು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ಮದುವೆ ಈಗಾಗಲೇ ಲೇಟ್ ಆಗ್ತಾ ಇದೆ, ಮನೇಲಿ ಒಪ್ಕೊಳ್ತಾ ಇಲ್ಲ, ಅಥವಾ ನಿಮ್ಮಿಬ್ಬರ ನಡುವೆ ಇಷ್ಟಪಡ್ತಾ ಇದ್ದೀರಿ 4-5 ವರ್ಷದವರೆಗೂ, ಒಂದಷ್ಟು ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಆಗ್ತಾ ಇದೆ, ಈ ಥರದ್ದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಔದುಂಬರ ವೃಕ್ಷವನ್ನು ಪೂಜೆ ಅಥವಾ ಪ್ರಾರ್ಥನೆ ಒಂದು ಶುಕ್ರವಾರ ಪ್ರದಕ್ಷಿಣೆ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಪ್ರೇಮ ವೈಫಲ್ಯಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ.